ಶ್ರೀ ರಾಘವೇಂದ್ರ ಗುರುಗಳು 1595ರ ಭುವನಗಿರಿಯಲ್ಲಿ ತಮಿಳುನಾಡಿನ ಕುಂಭಕೋಣಂನಲ್ಲಿ ಜನಿಸಿದರು. ಇವರ ಮೊದಲನೇ ಹೆಸರು ವೆಂಕಟನಾಥ. ತಂದೆಯ ಹೆಸರು ತಿಮ್ಮಣ್ಣ ಭಟ್ಟರು. ತಾಯಿಯ ಹೆಸರು ಗೋಪಿಕಾಂಬ. ಇವರ ತಾತನ ಹೆಸರು ಕೃಷ್ಣ ಭಟ್ಟರು. ವೀಣೆಯಲ್ಲಿ ಪಂಡಿತರು. ಶ್ರೀ ಕೃಷ್ಣ ದೇವರಾಯರಿಗೆ ವೀಣೆ ಕಲಿಸಿದ ಗುರುಗಳು. ತಿಮ್ಮಣ್ಣ ಭಟ್ಟರಿಗೆ ವೆಂಕಟನಾಥರನ್ನು ಬಿಟ್ಟು ಇಬ್ಬರು ಮಕ್ಕಳು, ಗುರುರಾಜ ಮತ್ತು ವೆಂಕಟಾಂಬ. ವೆಂಕಟನಾಥರು ಬಾಲ್ಯದಲ್ಲಿ ತುಂಬಾ ಬುದ್ಧಿವಂತರಾಗಿದ್ದರು. ನಂತರ ವೆಂಕಟನಾಥರು ಸರಸ್ವತಿ ಎಂಬುವರನ್ನು ಮದುವೆಯಾದರು. ಕುಂಭಕೋಣಂನಲ್ಲಿ ಸುಧೀಂದ್ರ ತೀರ್ಥರ ಆಶ್ರಯದೊಂದಿಗೆ ವೇದಾಂತ, ವ್ಯಾಕರಣ ಮತ್ತು ಇತರ ಶಾಸ್ತ್ರಗಳ ಮೇಲಿನ ಸುಧಾರಿತ ಕೀರ್ತಿಗಳನ್ನು ಅಧ್ಯಯನ ಮಾಡಿದರು. ಹಲವಾರು ಚರ್ಚೆಗಳಲ್ಲಿ ಪಾಲ್ಗೊಂಡರು. ತನಗಿಂತ ಉನ್ನತ ಮಟ್ಟದಲ್ಲಿದ್ದ ವಿದ್ವಾಂಸರನ್ನೆಲ್ಲ ಸೋಲಿಸಿದರು. ವೆಂಕಟನಾಥರಲ್ಲಿ ಅಪಾರ ಜ್ಞಾನವನ್ನು ಅರಿತುಕೊಂಡು ಅವರ ಗುರುಗಳಾದ ಸುಧೀಂದ್ರ ತೀರ್ಥರು ವೆಂಕಟನಾಥರಿಗೆ ಮಹಾಭಾಷ್ಯ ವೆಂಕಟನಾಥಾಚಾರ್ಯ ಎಂಬುವ ಬಿರುದನ್ನು ನೀಡಿದರು. ಹೀಗೆ ಅವರ ಜೀವನವು ದೇವರ ಆರಾಧನೆ ಮತ್ತು ಮಾನವೀಯತೆಯ ಸೇವೆಯಲ್ಲಿ ಕಳೆಯುತ್ತಿದ್ದಾಗ ಅವರ ಆಧ್ಯಾತ್ಮಿಕ ಗುರುಗಳಾದ ಶ್ರೀ ಸುಧೀಂದ್ರ ತೀರ್ಥರು ಅವರ ಮಠಕ್ಕೆ ಉತ್ತರಾಧಿಕಾರಿಯನ್ನು ಹುಡುಕುತ್ತಿದ್ದರು. ಅವರ ನಂತರ ಮಠಾಧೀಶರಾಗಲು ಶ್ರೀ ವೆಂಕಟನಾಥನೇ ಸೂಕ್ತ ವ್ಯಕ್ತಿ ಎಂದು ದೇವರು ಅವರ ಕನಸಿನಲ್ಲಿ ಸೂಚನೆಯನ್ನು ನೀಡುತ್ತಾನೆ. ಶ್ರೀ ವೆಂಕಟನಾಥರು ತನ್ನ ಹೆಂಡತಿ ಮತ್ತು ಮಗನ ಮೇಲಿನ ಜವಾಬ್ದಾರಿಯಿಂದಾಗಿ ಆರಂಭದಲ್ಲಿ ನಿರಾಕರಿಸಿದರು. ಕನಸಿನಲ್ಲಿ ವಿದ್ಯಾಲಕ್ಷ್ಮಿ ಬಂದು ಸೂಚನೆಯನ್ನು ನೀಡಿದ ಮೇಲೆ ಸನ್ಯಾಸ ದೀಕ್ಷೆಯನ್ನು ತೆಗೆದುಕೊಳ್ಳುತ್ತಾರೆ. ಮೂಲ ರಾಮದೇವರು ಆಯ್ಕೆ ಮಾಡಿದ ರಾಘವೇಂದ್ರ ಎಂಬ ಹೆಸರು ರಾಯರಿಗೆ ಸೂಕ್ತವಾಗಿತ್ತು. ಇದು ಭಗವಾನ್ ರಾಮನನ್ನು ಸೂಚಿಸುತ್ತದೆ. ಶ್ರೀ ರಾಘವೇಂದ್ರ ಸ್ವಾಮಿಗಳು 1671ರಲ್ಲಿ ಶ್ರಾವಣ ಕೃಷ್ಣ ಪಕ್ಷದ ದ್ವಿತೀಯ ದಿನದಂದು ಜೀವ ಸಮಾಧಿಯನ್ನು ಪಡೆದರು. ಅವರು ಇಂದಿನ ಆಂಧ್ರಪ್ರದೇಶದ ಮಂತ್ರಾಲಯದಲ್ಲಿ ಬೃಂದಾವನವನ್ನು ಸ್ವೀಕರಿಸಿದರು. ಈ ದಿನಾಂಕವನ್ನು ಪ್ರಪಂಚದಾದ್ಯಂತ ಬೃಂದಾವನಗಳಲ್ಲಿ ಪ್ರತಿ ವರ್ಷ ಶ್ರೀ ರಾಘವೇಂದ್ರ ಸ್ವಾಮಿ ಆರಾಧನೆ ಎಂದು ಆಚರಿಸಲಾಗುತ್ತದೆ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಪವಾಡದ ಬಗ್ಗೆ ಈಗ ತಿಳಿದುಕೊಳ್ಳೋಣ. ವೆಂಕಟನಾಥರು ಪ್ರವಾಸದಲ್ಲಿದ್ದಾಗ ಅಲ್ಲಿನ ಜಮೀನ್ದಾರರು ತಮ್ಮ ಮನೆಯಲ್ಲಿ ನಡೆಯುತ್ತಿದ್ದ ಸಮಾರಂಭದಲ್ಲಿ ಪಾಲ್ಗೊಳ್ಳಲು ವೆಂಕಟನಾಥರನ್ನು ಆಹ್ವಾನಿಸಿದರು. ಅಲ್ಲಿಗೆ ಬಂದ ಅತಿಥಿಗಳು ವೆಂಕಟನಾಥರ ಬಳಿ ಗರ್ವದಿಂದ ತಿಲಕವನ್ನಿಟ್ಟುಕೊಳ್ಳಲು ಶ್ರೀಗಂಧ ಅರಿಯಲು ಹೇಳುತ್ತಾರೆ. ಆಗ ರಾಯರು ಅಗ್ನಿ ಸೂಕ್ತ ಹೇಳುತ್ತಾ ಗಂಧವನ್ನು ಅರಿಯಲು ಆರಂಭಿಸುತ್ತಾರೆ. ಇದನ್ನು ದೇಹಕ್ಕೆ ಹಚ್ಚಿಕೊಂಡ ಕೂಡಲೇ ಉರಿ ಆರಂಭವಾಯಿತು. ಉರಿಯನ್ನು ನಿಲ್ಲಿಸುವಂತೆ ವೆಂಕಟನಾಥರ ಬಳಿ ಬೇಡಿಕೊಂಡಾಗ ಅವರು ವೈದಿಕ ಮಂತ್ರ ಪಠಿಸುತ್ತಾ ಮತ್ತೊಮ್ಮೆ ಶ್ರೀಗಂಧದ ತಿಲಕವನ್ನು ಸಿದ್ಧಗೊಳಿಸುತ್ತಾರೆ. ಇದನ್ನು ಹಚ್ಚಿಕೊಂಡ ಬಳಿಕ ಅವರ ದೇಹದ ಉರಿ ಕಡಿಮೆಯಾಯಿತು ಮತ್ತು ವೆಂಕಟನಾಥರ ಶಕ್ತಿ ಮತ್ತು ಭಕ್ತಿಯ ಬಗ್ಗೆ ತಿಳಿಯದೆ ಮಾತಾಡಿದ ತಪ್ಪಿಗೆ ಕ್ಷಮೆಯನ್ನು ಕೇಳುತ್ತಾರೆ. ಆತ್ಮಹತ್ಯೆ ಮಹಾಪಾಪವೆಂದು ತಿಳಿದರೂ ವಿರಹ ವೇದನೆಗಿಂತ ನರಕ ಯಾತನೆಗೆ ಆದ್ಯತೆ ನೀಡಿ ಸರಸ್ವತಿಯು ಬಾವಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಳು. ಅವಳ ಪಾಪ ಗಂಭೀರ ಸ್ವರೂಪದಿಂದಾಗಿ ಅವಳು ಪ್ರೇತಳಾದಳು. ತನ್ನ ಪತಿಯನ್ನು ನೋಡಬೇಕೆನ್ನುವುದು ಅವಳ ಒಂದೇ ಆಸೆಯಾಗಿ ಮಠಕ್ಕೆ ಹೋದಳು. ತನ್ನ ದೈವಿಕ ಗ್ರಹಿಕೆಯಿಂದ ರಾಯರು ಸರಸ್ವತಿಯ ಉಪಸ್ಥಿತಿಯನ್ನು ಗ್ರಹಿಸಿದರು. ಅವರು ತನ್ನ ಕಮಂಡಲದ ನೀರನ್ನು ಅವಳ ಮೇಲೆ ಎರಚಿದರು. ಅವರ ತಪಸ್ಸಿನ ಶಕ್ತಿಯಿಂದ ಅವಳ ಆತ್ಮಕ್ಕೆ ಮೋಕ್ಷ ಸಿಕ್ಕಿತು. ಒಮ್ಮೆ ತಂಜಾವೂರು ಜಿಲ್ಲೆಯ ಕುಂಭಕೋಣಂದಲ್ಲಿ 12 ವರ್ಷಗಳ ನಿರಂತರ ಬರಗಾಲವು ಸಂಭವಿಸಿತು. ತಂಜಾವೂರು ನಾಯಕರು ಸಹಾಯವನ್ನು ಪಡೆಯಲು ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನು ಸಂಪರ್ಕಿಸಿದರು. ರಾಯರಿಗೆ ಕೆಲವು ಯಜ್ಞಗಳು ಮಾಡಿ
ವರುಣ ದೇವನನ್ನು ಆಹ್ವಾನಿಸುವಂತೆ ಕೋರಿದರು. ಆಧ್ಯಾತ್ಮಿಕ ವಿವಿಧಗಳನ್ನು ನೆರವೇರಿಸಿದ ತಕ್ಷಣ ಈ ಪ್ರದೇಶವು ನಂಬಲಾಗದಷ್ಟು ಅಭಿವೃದ್ಧಿ ಹೊಂದಿತು. ತನ್ನ ಕೃತಜ್ಞತೆಯನ್ನು ವ್ಯಕ್ತಪಡಿಸಲು ರಾಜನು ಮಠಕ್ಕೆ ರತ್ನಹಾರವನ್ನು ಉಡುಗೊರೆಯಾಗಿ ನೀಡಿದನು. ಶ್ರೀ ರಾಘವೇಂದ್ರ ಸ್ವಾಮಿಗಳು ರಾಜನು ಕಾಣಿಕೆಯಾಗಿ ನೀಡಿದ ಹಾರವನ್ನು ಯಜ್ಞದಲ್ಲಿ ಅರ್ಪಿಸಿದರು. ರಾಜನು ಕೋಪಗೊಂಡನು. ತಕ್ಷಣವೇ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸಿದನು. ಇದನ್ನು ಅರಿತ ರಾಯರು ಅಗ್ನಿಯಲ್ಲಿ ಕೈ ಹಾಕಿ ರಾಜನು ಕೊಟ್ಟ ಹಾರವನ್ನು ಅದೇ ಸ್ಥಿತಿಯಲ್ಲಿ ಹಿಂಪಡೆದರು. ಹಾರಕ್ಕಾಗಲಿ ಅಥವಾ ರಾಯರ ಕೈಗಾಗಲಿ ಯಾವುದೇ ಹಾನಿ ಆಗಲಿಲ್ಲ. ಈ ಘಟನೆಯು ಶ್ರೀ ರಾಘವೇಂದ್ರ ಸ್ವಾಮಿಗಳ ಶ್ರೇಷ್ಠತೆಯನ್ನು ಪ್ರದರ್ಶಿಸಿತು ಮತ್ತು ತಂಜಾವೂರಿನ ರಾಜನನ್ನು ಅವರು ಆಳವಾದ ಭಕ್ತನಾಗಲು ಒತ್ತಾಯಿಸಿತು. ಶ್ರೀ ರಾಘವೇಂದ್ರ ಸ್ವಾಮಿಗಳು ತಮ್ಮ ಪ್ರವಾಸದಲ್ಲಿದ್ದಾಗ ಯುವ ಕುರುಬರನ್ನು ಭೇಟಿಯಾದರು. ಸ್ವಾಮೀಜಿ ಅವರನ್ನು ಆಶೀರ್ವದಿಸಿದರು ಮತ್ತು ಕಷ್ಟದ ಸಮಯದಲ್ಲಿ ಅವರನ್ನು ಸ್ಮರಿಸುವಂತೆ ಹೇಳಿದರು. ಕೆಲವು ದಿನಗಳ ನಂತರ ಸ್ಥಳೀಯ ಪರ್ಷಿಯನ್ ಆಂದೋನಿಯ ನವಾಬನನ್ನು ತನ್ನ ಕುದುರೆಯ ಮೇಲೆ ಸವಾರಿ ಮಾಡುತ್ತಿದ್ದನು. ಅಲ್ಲಿ ಯುವ ಕುರುಬನು ತನ್ನ ಕುರಿಗಳನ್ನು ಮೇಯಿಸುತ್ತಿದ್ದನು. ಕೂಡಲೇ ಒಬ್ಬ ರಾಯಭಾರಿ ಬಂದು ನವಾಬನಿಗೆ ಪತ್ರವೊಂದನ್ನು ಕೊಟ್ಟ. ನವಾಬನಿಗೆ ಸ್ಥಳೀಯ ಭಾಷೆ ತೆಲುಗು ಅಥವಾ ಕನ್ನಡವನ್ನು ಓದಲು ಅಥವಾ ಬರೆಯಲು ಸಾಧ್ಯವಾಗದ ಕಾರಣ ಅವರು ಪತ್ರದ ವಿಷಯಗಳನ್ನು ವಿವರಿಸುವ ಯಾರನ್ನಾದರೂ ಹುಡುಕಲು ಆರಂಭಿಸಿದರು. ಅವರು ಪತ್ರವನ್ನು ಓದಲು ಕುರಿ ಸಾಕುವವನನ್ನು ಕೇಳಿದರು, ಆದರೆ ಅವನಿಗೂ ಸಹ ಓದಲು ಬರುವುದಿಲ್ಲ. ಕುರುಬನು ತನ್ನ ಆದೇಶಗಳನ್ನು ಉಲ್ಲಂಘಿಸುತ್ತಿದ್ದಾನೆ ಎಂದು ಕೋಪಗೊಂಡು ನಿನ್ನ ಪ್ರಾಣ ಹೋಗುವುದು ಎನ್ನುವ ಎಚ್ಚರಿಕೆಯನ್ನು ನೀಡುತ್ತಾನೆ. ಭಯದಿಂದ ಕುರುಬನು ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನು ಪ್ರಾರ್ಥಿಸಿದನು. ನಂತರ ಪತ್ರವನ್ನು ಓದಲು ಪ್ರಯತ್ನಿಸಿದನು. ಅವನ ಆಶ್ಚರ್ಯಕ್ಕೆ ಅವನು ಪತ್ರವನ್ನು ಓದಿದನು. ಸಂತೋಷಗೊಂಡ ನವಾಬನು ಕುರುಬನನ್ನು ಅಧಿಕಾರಿಯನ್ನಾಗಿ ನೇಮಿಸಿದನು. ಆಂದೋನಿಯ ನವಾಬನಿಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ತಿಳಿಯಿತು. ಅವನು ರಾಯರನ್ನು ಪರೀಕ್ಷಿಸಬೇಕೆಂದು ಒಂದು ಬಟ್ಟೆಯಿಂದ ಮುಚ್ಚಿದ ಮಾಂಸಾಹಾರಿ ಭಕ್ಷ್ಯಗಳ ತಟ್ಟೆಯನ್ನು ನೈವೇದ್ಯವಾಗಿ ನೀಡಿದನು. ಇದನ್ನು ತಿಳಿದುಕೊಂಡ ರಾಯರು ತಮ್ಮ ಕಮಂಡಲದಿಂದ ಪವಿತ್ರ ನೀರನ್ನು ತಟ್ಟೆಯ ಮೇಲೆ ಎರಚಿದರು. ನಂತರ ಅವರು ತಟ್ಟೆಯನ್ನು ತೆರೆದಾಗ ಅದರಲ್ಲಿ ಹಣ್ಣು ತುಂಬಿದವು. ನವಾಬನನ್ನು ಕ್ಷಮೆಯಾಚಿಸಿದನು ಮತ್ತು ರಾಯರ ಭಕ್ತನಾದನು. ಬಳ್ಳಾರಿಯ ಕಲೆಕ್ಟರ್ ಸರ್ ಥಾಮಸ್ ಮನ್ರೋ ಅವರು ಮಂತ್ರಾಲಯದಿಂದ ಕಂದಾಯ ಪಡೆಯಲು ಬರುತ್ತಾರೆ. ಅವರು ತಮ್ಮ ಚಪ್ಪಲಿ ಮತ್ತು ಟೋಪಿಯನ್ನು ತೆಗೆದು ಒಳಗೆ ಪ್ರವೇಶಿಸುತ್ತಾರೆ. ಅವರಿಗೆ ರಾಯರು ದರ್ಶನ ನೀಡಿ ಅವರೊಂದಿಗೆ ಮಾತನಾಡುತ್ತಾರೆ. ಮಂತ್ರಾಕ್ಷತೆಯನ್ನು ಪಡೆದ ಮಾನ್ರೋ ತನ್ನ ಕಚೇರಿಗೆ ಹಿಂದಿರುಗಿದ ನಂತರ ಮಠ ಮತ್ತು ಮಂತ್ರಾಲಯದ ಗ್ರಾಮದ ಪರವಾಗಿ ಆದೇಶವನ್ನು ಬರೆದರು. ಹೀಗೆ ರಾಯರನ್ನು ನಂಬಿದ ನಮ್ಮ ಜೀವನದಲ್ಲಿಯೂ ಪವಾಡಗಳು ನಡೆಯುತ್ತದೆ. ನಮೋ ಶ್ರೀ ರಾಘವೇಂದ್ರಾಯ.